ನಮಸ್ಕಾರ ರೈತ ಬಾಂಧವರೇ. ಇವತ್ತು ನಾವು ಪಪಾಯ ತೋಟದಲ್ಲಿದ್ದೀವಿ. ಪಪಾಯ ಬೆಳೆಗಾರರಿಗೆ ಸಮಸ್ಯೆ ಏನಪ್ಪ ಅಂತಂದರೆ, ಒಂದು ವೈರಸ್ಸಲ್ಲಿ ನಾನಾ ರೀತಿಯ ವೈರಸ್ ಇದೆ. ಪಪಾಯ ಲೀಫ್ ಕರ್ಲ್ ವೈರಸ್ ಅಂತೇಳಿ ನಾವು ಇಲ್ಲಿ ನೋಡ್ತಾ ಇರ್ಬೋದು. ಯಾವ ರೀತಿ ಪಪಾಯ ಲೀಫ್ ಕರ್ಲ್ ವೈರಸ್ ಬಂದಿದೆ ಅಂತೇಳಿ. ಈ ಪಪಾಯ ಲೀಫ್ ಕರ್ಲ್ ವೈರಸ್ ಬಂದಾದಮೇಲೆ ಎಲೆಗಳು ಮುದುರಿಕೊಳ್ಳುತ್ತವೆ ಮತ್ತು ಹಳದಿ ಕಲರ್ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಈ ಪಪಾಯ ಗಿಡಕ್ಕೆ ವೈರಸ್ ಬಂದು ಅಫೆಕ್ಟ್ ಆಗಿದೆ ಅಂಥೇಳಿ. ಈ ಪಪಾಯ ಲೀಫ್ ಕರ್ಲ್ ವೈರಸ್ ಬಂದಾದಮೇಲೆ ಇದಕ್ಕೆ ಬರಲು ಕಾರಣ ಏನು ಮತ್ತು ಬಂದಾದಮೇಲೆ ಯಾವ ರೀತಿ ಕಂಟ್ರೋಲ್ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಯೋಣ. ಪಪಾಯ ಲೀಫ್ ಕರ್ಲ್ ವೈರಸ್ಗೆ ಬಿಳಿ ನೊಣ, ಇಂಗ್ಲೀಷಲ್ಲಿ ವೈಟ್ ಫ್ಲೈ ಅಂತೀವಿ, ಈ ನೊಣ ಕಾರಣ ಆಗುತ್ತೆ. ಈ ನೊಣಕ್ಕೆ ನಾವು ಅಸ್ಟಂಪ್ರೈಡು, ಡೈಫೆನ್ಥಿರಾನು, ಪೈರಿಫ್ರಾಕ್ಸಿಫೆನ್ನು ಈ ರೀತಿಯ ನಾನಾ ರೀತಿಯ ಕೆಮಿಕಲ್ಗಳನ್ನು ಸ್ಪ್ರೇ ಮಾಡೋದ್ರಿಂದ ನಾವು ಕಂಟ್ರೋಲ್ ಮಾಡ್ಕೋಬೋದು. ಇನ್ನೊಂದು ಪಪಾಯ ರಿಂಗ್ ಸ್ಪಾಟ್ ವೈರಸ್. ಈ ರಿಂಗ್ ಸ್ಪಾಟ್ ವೈರಸ್ ಅನ್ನೋದು ಕಾಯಿ ಕಟ್ಟಿದಾದಮೇಲೆ ಕಾಯಿ ಮೇಲೆ ರಿಂಗ್ ಥರ ರೋಗದ ಲಕ್ಷಣಗಳು ಕಂಡು ಬರ್ತವೆ. ಆವಾಗ ನಾವು ತಿಳ್ಕೊಬೋದು ಪಪಾಯ ರಿಂಗ್ ಸ್ಪಾಟ್ ವೈರಸ್ ಬಂದಿದೆ ಅಂತೇಳಿ. ಈ ಎರಡೂ ರೋಗವು ಪಪಾಯ ಬೆಳೆಗೆ ಬಹಳ ನಷ್ಟವನ್ನು ಉಂಟು ಮಾಡುತ್ತದೆ. ಅದಕ್ಕಾಗಿ ಮೊದಲೇ ಹಂತದಲ್ಲೇ ನಾವು ರೋಗದ ಲಕ್ಷಣ ಕಂಡಾಗ ನಾವು ಮಾರ್ಕೆಟಲ್ಲಿ ಬಿಳಿ ನೊಣ ಕಂಟ್ರೋಲಕ್ಕೆ ಮತ್ತು ಪಪಾಯ ರಿಂಗ್ ಸ್ಪಾಟ್ ವೈರಸ್ಗೆ ಕಾರಣವಾದಂಥ ಎಪಿಡ್ಸ್ ಕಂಟ್ರೋಲ್ಗೆ ನಾವು ಕೆಮಿಕಲ್ಗಳನ್ನ ಸ್ಪ್ರೇ ಮಾಡ್ಕೊಂಡಿದ್ದಾದಲ್ಲಿ ನಾವು ಪಪಾಯವನ್ನು ವೈರಸ್ನಿಂದ ರಕ್ಷಿಸ್ಕೊಳ್ಬೋದು. ಪಪಾಯ ಬೆಳೆಗಾರರಿಗೆ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಕಂಡ ನಂಬರ್ಗೆ ನೀವು ಸಂಪರ್ಕಿಸಬಹುದು. ಇದೇ ರೀತಿಯ ಬೇರೆ ಬೆಳೆಗಳ ಮಾಹಿತಿಗಾಗಿ ಅಕ್ಷಯ್ ಕೃಷಿ ಮತ್ತು ಪ್ರಜ್ಞಾನ್ ಕೃಷಿಯನ್ನು ನೀವು ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬಲ್ಲಿ ನೀವು ಫಾಲೋ ಮಾಡಿ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು. ಧನ್ಯವಾದಗಳು.